ಇವತ್ತು ಬೆಳಿಗ್ಗೆ ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿ ಮೂಗ್ಲಿ ಹತ್ರ 3 ಜನ ತಾಯಿ ಮಗಳು ಇನ್ನೊಬ್ರು ಕಾಫಿ ತೋಟಕ್ಕೆ ಸುಣ್ಣ ಚೆಲ್ಲಕ್ಕೆ ಅಂತ ಹೋಗಿದ್ದಾರೆ. ಅಷ್ಟೊತ್ತಿಗೆ ಆನೆ ಗೀಳಿಟ್ಟಿದೆ. ಆನೆ ಗೀಳಿಡೋದು ಒಂದು ಆನೆ ಗೀಳಿಡ್ತು ಅಂದ್ರೆ ಅದು ನನಗೆ ಗೊತ್ತಿದ್ದಂಗೆ ನಾವು ಎಷ್ಟೋ ಸತಿ ಉಳ್ಕೊಂಡಿರೋದು ಆನೆ ಗೀಳಿಟ್ಟಿದ್ದು ಕೆಲವು ಎಚ್ಚರಿಕೆ ಗಂಟೆನೂ ಕೊಡ್ತವೆ. ಎಚ್ಚರಿಕೆ ಗಂಟೆ ಮರ ನಾವು ಗೊತ್ತಿಲ್ಲ ನಡ್ಕ ಹೋಗೋತ್ತಿಗೆ ಮರದ ಕೊಂಬೆ ಮುರಿಯೋದು, ಇಲ್ಲ ಬುಸ್ ಅನ್ನೋದು, ಕಿವಿ ಪಟ ಪಟ ಅಂತ ಬಿಡ್ಕೊಳೋದು, ಇಂಥ ಶಬ್ದ ಮಾಡಿ ನಾವು ಎಷ್ಟೋ ಸತಿ ವೆಸ್ಟರ್ನ್ ಘಾಟಲ್ಲಿ ಇಲ್ಲಿ ಎಲ್ಲ ಬದುಕಿದೀವಿ. ಇಲ್ಲ ಕೊಂಬೆ ಜೋರಾಗಿ ಮುರಿಯೋದು, ಇಲ್ಲ ಜೋರಾಗಿ ಗೀಳಿಡೋದು, ಇದೆಲ್ಲ ಆನೆಗಳು ನಾನು ಇಲ್ಲಿದ್ದೀನಿ ಅಂತ ಸಿಗ್ನಲ್ ಕೊಡೋದು. ಆದ್ರೆ ಇದು ಗೀಳಿಡ್ತಂತೆ. ಗೀಳಿಟ್ಟ ಮೇಲೆ ಇವರು ಓಡಿದ್ದಾರೆ, ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಓಡಿದ್ದಾರೆ. ಆ ಶೋಭಾ ಅನ್ನೋರು ಬಹುಶಃ ಒಬ್ಬರೇ ಒಂಟಿ ಆದ್ರು ಅಂತ ಕಾಣ್ತದೆ. ಅದು ಬಹುಶಃ ದಿಕ್ಕು ಗೊತ್ತಾಗ್ತಾರೆ ಆನೆ ಹತ್ರಕ್ಕೆ ಹೋದ್ರು ಅಂತ ಕಾಣ್ತದೆ. ಇಲ್ಲ ಆನೆನೇ ಬಂದು ಅಟ್ಯಾಕ್ ಮಾಡ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಅಲ್ಲಿ ಇದ್ದರೆ 3 ಜನ, ಅದರಲ್ಲಿ ಒಬ್ರು ಸತ್ತೋಗ್ಯಾರೆ, ಇನ್ನಿಬ್ರುಗಳು ಅವ್ರು ಹೇಳಿದ್ನೇ ನಾವು ನಂಬಬೇಕು. ಹೀಗಾಗಿ ಅವ್ರು ಸತ್ತೋಗಿದ್ದಾರೆ. ಅದು ಅಟ್ಯಾಕ್ ಮಾಡಿರೋದು ಹೆಚ್ಚಿನ ಅಂಶ ಒಂದು 90% ಅದು ಆ ಕೊಡಗಿಂದ ಬಂದ ಆನೆನೆಯ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಬೆಲ್ಟ್ ಇದ್ದಿದ್ದು KP ಕಲರ್ ಆಗಿದ್ರೆ ಬೆಲ್ಟ್ ಇದ್ದಿದ್ದಾನೆ ಗೊತ್ತಾಗ್ತಿತ್ತು. ಅಲ್ಲಿ ಸಿಂಗಲ್ ಕೋರೆನೂ ಒಂದು ಸೇರ್ಕೊಂಡಿದೆ ಬಂದು. ಅದು ಹಿಂದೆ ಮೂಡಿಗೆರೆ ಭಾಗದಲ್ಲಿದ್ದಾಗ ನಮ್ಮ ಒಂದ್ಸತಿ ಅಟ್ಟಿಸ್ಕೊಂಡ್ ಬಂದಿತ್ತು. ಮೂಡಿಗೆರೆ ಹುಲಿಯಂಗ್ಲು ಅನ್ನೋ ಒಂದು ಎಸ್ಟೇಟ್ ಅಲ್ಲಿ ಇದ್ದಾಗ ಬೇಸಿಗೆಯಲ್ಲಿ. ಹಾಗಾಗಿ ಒಂದು 7-8 ಆನೆಗಳು ಎಲ್ಲ ಎಂಗೇಜರ್ದು ಒಂದು ಟೀಮೇ ಕಟ್ಕೊಂಡವೆ. ಅವು ಇನ್ನು ಮುಂದೆ ಒಟ್ಟು ನರಾಂತಕ ಆನೆಗಳಾಗ ಎಲ್ಲಾ ಚಾನ್ಸ್ಗಳು ಇದೆ. ಈಗ ಆನೆ ದಾಳಿಗೆ ಸಿಕ್ಕಿ ಸಕಲೇಶಪುರ, ಆಲೂರು ಮತ್ತೆ ಬೇಲೂರು ಭಾಗದಲ್ಲಿ ಆನೆ ದಾಳಿಗೆ ಸಿಕ್ಕಿ ಸತ್ತವರ ಸಂಖ್ಯೆ ಇವತ್ತು 90ಕ್ಕೆ ಆಯ್ತು, 90ಕ್ಕೆ ಏರಿದೆ. ಇದು ಈ ದೇವ್ರ ದಯಿಂದ ಇಷ್ಟಕ್ಕೆ ನಿಲ್ಲಿ ಅಂತ ನಾನು ಕೇಳ್ಕೊಂತೀನಿ. ಆದ್ರೆ ಒಂದು ನಾಯಿ ಇಲ್ಲ ಒಂದು ಆನೆ ಒಬ್ಬ ಮನುಷ್ಯನ ನಾಯಿ ಕಚ್ಚಿದ್ರೆ ಅದು ಪದೇ ಪದೇ ಮನುಷ್ಯನ ಕಚ್ಚಿಸ್ಕೊಂಡ್ಬಿಡ್ತದೆ. ಮತ್ತೆ ಒಂದು ಆನೆ ಒಬ್ಬರ ಮೇಲೆ ದಾಳಿ ಮಾಡಿ ಸಾಯಿಸಿ ಅದು ಸಕ್ಸಸ್ ಆಯ್ತು ಅಂದ್ರೆ ಅದು ಪದೇ ಪದೇ ಮನುಷ್ಯನ ಮೇಲೆ ದಾಳಿ ಮಾಡ್ತದೆ. ಆದ್ರೆ ಮನುಷ್ಯರದ್ದು ವೀಕ್ನೆಸ್ ಅವುಗಳಿಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಹಿಂದೆ ಮೌಂಟೇನ್ ಆನೆ 1 ವರ್ಷದಲ್ಲಿ 6-7 ಜನ ಸಾಯಿಸ್ತು. ಇನ್ನು ಬೇರೆ ಬೇರೆ ಆನೆ, ಕರಡಿನೆಲ್ಲ ಆನೆಗಳು ಯಾರ ಸಾಯಿಸಿದ್ದೆಲ್ಲ ಗೊತ್ತಲ್ಲ ಎಲ್ಲರಿಗೂ. ಈ ಆನೆ ಈ ಹಿಂದೆ ಕಾನಳ್ಳಿ ಕುಳ್ಳ ಆನೆ ಅದು 1-2-3 ಜನ ಸಾಯಿಸ್ತು. ಯಾವ್ದಾವ್ದೋ ಪಾಪದ ಆನೆ ಹಿಡಿದು ಆ ವಿಕ್ರಾಂತ್ ಅನ್ನೋ ಆನೆಗಳನ್ನೆಲ್ಲ ಹಿಡಿದು ಸುಮ್ಮನೆ ಹಿಡಿದ್ರು. ಅದಿರ್ಬೋದು, ವಿಕ್ರಾಂತ್ ಇರ್ಬೋದು, ಆ ಮಾರ್ಟಿನ್ ಆನೆ ಇರ್ಬೋದು, ಆ ಸೀಗೆಗುಡ್ಡ, ಅವು ಯಾರನ್ನೂ ಅಟ್ಯಾಕು ಮಾಡಲಿಲ್ಲ, ಯಾರನ್ನೂ ಗುರಾಯಿಸ್ಲೂ ಇಲ್ಲ. ಹಾಗೆ ಈ ಸತಿನೂ ಅಕಸ್ಮಾತ್ ಆನೆ ಹಿಡಿಯೋದಿದ್ರು ಈ ಸತಿನೂ ಅದ್ ಮಾಡಬಾರ್ದು. ಯಾಕೆಂದ್ರೆ ಅದು ಆನೆ ಹಿಡಿಯೋದು ಅನ್ನೋದು ಅದು 2020 ಮ್ಯಾಚ್ ಅಲ್ಲ. ಅವತ್ತೇ ಬಂದಿದ್ದೆ ಅವತ್ತೇ ಹಿಡ್ಕೊಂಡಿದ್ದೆ ಬೆಳಿಗ್ಗೆ ಸೀದಾ ಜಾಗ ಖಾಲಿ ಮಾಡೋದಲ್ಲ. ಆನೆ ಹಿಡಿಯೋದು ಅಂದ್ರೆ ಒಂದು ಆನೆ ಹಿಡಿಯಕ್ ಬಂದ್ರು ಅಂದ್ರೆ ಅಲ್ಲಿ ಒಂದು ವಾರ ಇಲ್ಲದ್ರೆ 2 ವಾರ ಆಗಲಿ. ಅದು ಸರ್ಕಾರದ ದುಡ್ಡು, ಸರ್ಕಾರಕ್ಕೆ ನಮ್ಮ ಪ್ರಜೆಗಳೆಲ್ಲ ಕೊಟ್ಟು ಟ್ಯಾಕ್ಸಿನ ದುಡ್ಡು. ಅದು ಯಾರ ಮನೆ ಯಾರೇನು ಅಧಿಕಾರಿಗಳ ಜೋಬಿಂದ ಏನು ಬಿಚ್ಚಬೇಕಾಗಿಲ್ಲ, ಇಲ್ಲ ಯಾರ ಮನೆದೇನು ದುಡ್ಡಲ್ಲ. ಹಾಗಾಗಿ ಅಲ್ಲಿ ಈಗ ಹೋದ್ಸತಿ ಕಾನಳ್ಳಿ ಕುಳ್ಳನ್ ಬಿಟ್ಟು ಬೇರೆ ಬೇರೆ ಆನೆ ಹಿಡಿದು ಸಾವಿನ ಸರಣಿ ಮುಂದುವರಿತಿತ್ತು. ಕಾನಳ್ಳಿ ಕುಳ್ಳನ್ ಹಿಡಿದ್ಮೇಲೆ ನಿಂತೋಗಿತ್ತು, ಈಗ ಶುರುವಾಗಿದೆ. ಮತ್ತೆ ಅದಾದ್ಮೇಲೆ ಈಗ ಎಷ್ಟೋ ತಿಂಗಳ ಮೇಲೆ ಈಗೊಂದು ಸಾವು ಆಗಿದೆ, ಇಲ್ಲ ಅಟ್ಯಾಕ್ ಆಗಿದೆ ಆನೆದು. ಈಗ ಏನ್ ಮಾಡಬೇಕು ಅಂದ್ರೆ ಅಕಸ್ಮಾತ್ ಹಿಡಿಯಕ್ಕೆ ಏನಾದ್ರು ಪರ್ಮಿಷನ್ ಬಂದು ಹಿಡಿತೀವಿ ಅನ್ನೋದಾದ್ರೆ 1-2-3 ದಿವಸ ಕರೆಕ್ಟಾಗಿ ನೋಡಿ ಯಾವ್ದು ಆನೆ ಹಿಡಿಬೇಕು, ಯಾವುದು ಹೊರಗಿಂದ ಬಂದ ಆನೆ ಯಾವುದು, ಇಲ್ಲ KP ಕಲರ್ ಯಾವುದು, ಇಲ್ಲ ಆ ಸಿಂಗಲ್ ಕೋರೇನು ಅಟ್ಯಾಕ್ ಮಾಡ್ತಾ ಉಂಟು. ಆಮೇಲೆ ಈಗ ಮೂಡಿಗೆರೆಯಿಂದ ಬಂದು ಆ
ಬೆನ್ನಿನ ಆನೆ ಇದೆ ಅಂತ ನಾನು ಏನ್ ಹೇಳಿದೆ, ಆನೆನೂ ಯಾರನ್ನಾರ ಕೊಲ್ತದೆ. ನಾ ಈ ಹಿಂದೆನೆ ನಾವು ಮಾತಾಡಿದ್ದು, ನಾನು ಕೆಲವರಿಗೆ ಹೇಳಿದ್ದೆ, ಇನ್ನೊಂದು ವಾರದಲ್ಲಿ ಯಾರನ್ನಾರ ಇವು ತೆಗಿತವೆ ಅಂತ. ಅಂದ್ರೆ ನಮ್ದೇ ಆದ ಭಾಷೆಯಲ್ಲಿ ಹೇಳಿದ್ದು, ಯಾರನ್ನೋ ತೆಗಿತವೆ ಇವು, ಇದು ಉಳ್ಸಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ಬೆಳವಣಿಗೆ ಹಂಗಾಗಿದೆ. ಮೊನ್ನೆ ಏನಾಗಿದೆ, ಇವರು ಆನೆಗಳೆಲ್ಲ ಉದ್ರೇಕ ಆಗಿವೆ. ಒಂದು ವಿಚಾರ ಅಂದ್ರೆ ಆನೆಗಳನ್ನ ಮಲ್ಗಕ್ ಬಿಡ್ತಾ ಇಲ್ಲ. ಹಳ್ಳಿಯರೆಲ್ಲ ಹೋಗಿ ಪಟಾಕಿ ಹಾಕ್ತಾ ಇದಾರೆ. ಆಮೇಲೆ ಆನೆಗಳನ್ನ ರಾತ್ರಿ 12 ಗಂಟೆವರೆಗೂ ಆನೆಗಳನ್ನ ಟಿಸ್ಕೊಂಡು ಹೋಗಿ ಪಟಾಕಿ ಹಾಕಿ ಆಲ್ದೂರ್ ಕಡೆಗೆ ಓಡ್ಸಂಗ್ ನೋಡ್ತಾ ಇದ್ದಾರೆ. ಅದರಲ್ಲಿ ಗರ್ಭಿಣಿ ಆನೆಗಳಿರ್ತವೆ, 2 ತಿಂಗಳವು, 1 ತಿಂಗಳವು, 15 ದಿವಸದವು ಮರಿಗಳು ಇರ್ತವೆ, 10 ದಿವಸದ ಮರಿಗಳು ಇರ್ತವೆ. ಮೊನ್ನೆ ಒಂದ್ ದಿವಸ ಸುಮಾರು ದೂರದವರೆಗೂ ರಾತ್ರಿ ಒಂದು 6-7 ಕಿಲೋಮೀಟ್ರು ಗೆಂಡಳ್ಳಿವರೆಗೂ, ಬೇಲೂರು ತಾಲೂಕು ಗೆಂಡಳ್ಳಿವರೆಗೂ ಆನೆಗಳನ್ನ ಓಡ್ಸಕ್ ಹೋಗಿ ರಾತ್ರಿ 12 ಗಂಟೆವರೆಗೂ ಇವ್ರು ವಾಪಸ್ ಬಂದ್ಮೇಲೆ ಮತ್ತೆ ವಾಪಸ್ಸು ಅದೇ ರೂಟಲ್ಲಿ ವಾಪಸ್ ಬಂದು ಕಾನಳ್ಳಿ ಫಾರೆಸ್ಟ್ ಅಲ್ಲಿ ಹೋಗಿ 20 ಆನೆಗಳಲ್ಲಿ ಇದಾವೆ. ಅದರಲ್ಲಿ ಪ್ರೆಗ್ನೆಂಟ್ ಆನೆಗಳು ಇದಾವೆ, ಬಾಣಂತಿ ಆನೆಗಳು ಇದಾವೆ, ಮರಿಗಳು ಇದಾವೆ. ಇನ್ನು ಮರಿಗಳ ಪಾದನೂ ಇನ್ನು ಸರಿಯಾಗಿ ಗಟ್ಟಿನೇ ಆಗಿಲ್ಲ, ಇನ್ನು ಮೆತ್ತನೆ ಕಾಲೇ ಇದೆ. ಆ ಮರಿಗಳನ್ನೆಲ್ಲ ಮೊನ್ನೆ ಓಡ್ಸಕ್ ನೋಡಿದ್ದಾರೆ. ಹಿಂಗಾಗಿ ಆನೆಗಳು ಉದ್ರೇಕಗೊಂಡಿವೆ. ಮತ್ತೆ ಜೊತೆಗೆ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ. ಆಮೇಲೆ ಹಾಗಾಗಿ ಆನೆಗಳು ಎಲ್ಲವೂ ಉದ್ರೇಕಗೊಂಡಿವೆ. ನಾನು ಇಂಥ ಬೆಳವಣಿಗೆ ಹಿಂದೆ ಎಲ್ಲ ನೋಡಿರ್ಲೇ ಇಲ್ಲ. ಈಗ ಚಿಕ್ಕ ಚಿಕ್ಕ ಆನೆಗಳು, 6 ವರ್ಷದ ಆನೆಗಳು, 12 ವರ್ಷದ ಹೆಣ್ಣಾನೆ ಮರಿಗಳು ಕಿವಿ ಆಗ್ಲಿಸಿ ಬಾಲ ಎತ್ಕೊಂಡು ಬರಕ್ ಶುರು ಮಾಡಿದಾವೆ. ಸೊಂಡ್ಲ ಎತ್ಕೊಂಡು ಮನುಷ್ಯರು ಮಾತಾಡ್ದಲ್ಲಿಗೆ ಬರಕ್ ಶುರುವಾಗಿದೆ. ಇಂಥ ಬೆಳವಣಿಗೆ ಆಗ್ಬಾರ್ದು. ಜೊತೆಗೆ ಈ ತರಲೆಗ ಆನೆಗಳು, ಈ 4G ಆನೆಗಳು ಎಲ್ಲ ಹೈಸ್ಕೂಲ್ ಹುಡುಗರು ಇಲ್ಲ ನಮ್ಮ PUC ಹುಡುಗರು, ಆ ಏಜಿನ ಹುಡುಗರುಗಳೆಲ್ಲ ಈಗ ಅವ್ರದೇ ಒಂದು ಗುಂಪು ಕಟ್ಕೊಂಡವೆ. 7-8 ಆಯ್ತು. ಈಗ 7-8 ಆನೆ ಮೇಲೆ ಜಾಸ್ತಿ ಆಯ್ತು. ಆ ಪೆನ್ಸಿಲ್ ಕೋರೆನೂ ಸೇರಿತ್ತು. ಪೆನ್ಸಿಲ್ ಕೋರೆ ಯಾರಿಗೇನು ಮಾಡ್ತಾ ಇಲ್ಲ. ಆ ಜೂನಿಯರ್ ಕರಡಿ ಒಂದು ಇದೆಯಲ್ಲ, ಅದು ಯಾರಿಗೂ ಏನು ಮಾಡ್ತಾ ಇಲ್ಲ. ಆದ್ರೆ ಇವುಗಳದ್ದೇ ಒಂದು ಟೀಮ್ ಆಗಿದೆ. ಇದು ಬೆಳವಣಿಗೆ ಬಾರಿ ಡೇಂಜರ್ ಬೆಳವಣಿಗೆ. ಆಮೇಲೆ ಈಗ ಕೊಡಗಿನಿಂದ ಬಂದಿರೋ ಆನೆ ಅದು ಯಾಕೆ ಅಟ್ಯಾಕ್ ಮಾಡ್ತು, ಅದು ಯಾಕೆ ಏನಾಯ್ತು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಅಲ್ಲೂ ಏನೋ ಮಾಡಿ ಬಂದಿರ್ಬೋದು. ಇಷ್ಟೆಲ್ಲ ದೊಡ್ಡ ಬೆಳವಣಿಗೆ ಆಗಿದೆ. ಜೊತೆಗೆ 60ಕ್ಕೂ ಹೆಚ್ಚು ಆನೆಗಳು 15 ಕಿಲೋಮೀಟರ್ ಇಲ್ಲ ಅಷ್ಟು ಸುತ್ತಳತೆಯಲ್ಲಿ ಆನೆಗಳಿವೆ. ಇವೆಲ್ಲ ಊರ್ಕಾಡಾನೆ ಅಂತ ನಾವು ಹೇಳೋದು. ಈ ಊರ್ಕಾಡಾನೆಗಳು ಇನ್ನೇನ್ ಜಾಸ್ತಿ ದಿವಸ ಅಲ್ಲೇನು ಇರಲ್ಲ. ಈಗಾಗ್ಲೇ ಹುಲ್ಲೆಲ್ಲ ಒಣಗ್ತಾ ಬಂತು. ಇನ್ನು ರೋಗರ್ಷ ಕಾಫಿ ಮಾತ್ರ ಉಳಿದಿದೆ, ಇನ್ನು ಬರ್ತಾ ಇಲ್ಲ. ಇನ್ನು ಸ್ವಲ್ಪ ದಿವಸಕ್ಕೆ ಅವರೆಲ್ಲ ಬೇರೆ ಬೇರೆ ಹೋಗ್ತಾರೆ. ಬಹುಶಃ ಆಲ್ದೂರ್ ಕಡೆಗೆ ಒಂದು ಟೀಮ್ ಹೋಗ್ಬೋದು. ಯಾಕೆಂದ್ರೆ ಭುವನೇಶ್ವರಿ ಆಲ್ದೂರ್ ಕಡೆಗೆ ಹೋಗೋದ್ರಲ್ಲಿ ಭಾರಿ ಹುಷಾರು. ಈ ಕಡೆ ನಮ್ಮ ಬಳ್ಳಪೇಟೆ ಇಲ್ಲ ಸಕಲೇಶ್ಪುರ, ಎಸ್ಲೂರ್ ಭಾಗಕ್ಕೂ ಬರೋ ಚಾನ್ಸ್ ಇದೆ. ಆದ್ರೂ ಈಗ ಆಗಿರೋ ಬೆಳವಣಿಗೆ ಮಹಾನ್ ಡೇಂಜರ್ ಬೆಳವಣಿಗೆ. ನಾನು ಹೇಳೋದಾದ್ರೆ ಕಾಫಿ ತೋಟಕ್ಕೆ ಹೋಗೋದಿದ್ರು ಒಂಚೂರು ಎಚ್ಚರಿಕೆಯಿಂದ ಹೋಗೋದು ಒಳ್ಳೇದು. 9 ಗಂಟೆ ಮೇಲೆ ಹೋಗೋದು ಒಳ್ಳೇದು ತೋಟಕ್ಕೆ. ಯಾಕಂದ್ರೆ ಆನೆಗಳು ಎಲ್ಲೋ ಇದ್ದವು ಮನುಷ್ಯರಿಂದ ತಲೆ ಮರೆಸ್ಕೊಳಕ್ಕೆ ಇಲ್ಲ ನಿದ್ದೆ ಮಾಡಕ್ಕಾಗಿ ಅವಸರವಾಗಿ ಹೋಗ್ತಾ ಇರ್ತವೆ. ಈಗೆಲ್ಲ ಇದೆ. ಹಾಗಾಗಿ ಮನುಷ್ಯರು ಅಡ್ಡ ಸಿಕ್ಕೋದು ಇಲ್ಲ, ಆನೆಗಳು ಎಲ್ಲಿದೆ ಅಂತ ಕರೆಕ್ಟಾಗಿ ಮೆಸೇಜ್ ಎಲ್ಲ ನೋಡ್ಕೊಂಡು, ಆಮೇಲೆ ತೋಟದ ಕಾಫಿ ಪ್ಲಾಂಟರ್ಗಳೇ ಅದನ್ನೆಲ್ಲ ಜವಾಬ್ದಾರಿ ವಹಿಸ್ಕೋಬೇಕು. ಯಾಕೆಂದ್ರೆ ಆನೆ ದಾಳಿಯಲ್ಲಿ ಸಿಕ್ಕಿ ಸಾಯ್ತಾ ಇರೋದೇ ಎಲ್ಲ ಕಾರ್ಮಿಕರೇ. ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡ್ಬೇಕು. ಇಲ್ಲ ಪಟಾಕಿಗಳು ನಿಂತ್ಕೊಂಡು ಅಲ್ಲೇ ಇರ್ಬೇಕು, ಇಲ್ಲ ವೆಹಿಕಲ್ ನಿಂತ್ಕೊಂಡಿರ್ಬೇಕು. ಆಮೇಲೆ ಯಾವುದೇ ಕಾರಣ ನಾಯಿ ಕರ್ಕೊ ಹೋಗ್ಬಾರ್ದು. ನಾಯಿಗಳು ಈಗ ಆನೆ ಇದ್ದಲ್ಲಿ ನಾಯಿಗಳೇ ಯಮ. ಏನಾಗ್ತವೆ ಅಂದ್ರೆ ಈ ತರಲೆ ನಾಯಿಗಳು ಅಲ್ಲೆಲ್ಲೋ ಒಂದು 100-200 ಮೀಟರ್ ಇದ್ದ ಆನೆಗಳ ಸ್ಮೆಲ್ಲಿಗೆ ಹೋಗಿ ಬೊಗಳಿ ಏನೋ ಮಾಡ್ತವೆ. ಅವಾಗ ಆನೆಗಳಿಗೆ ನಾಯಿ ಕಂಡ್ರೆ ಆಗದೇ ಇಲ್ಲ. ನಾಯಿನ ಅಟ್ಟಿಸ್ಕೊಂಡ್ ಬಂದಾಗ ಈ ತರಲೆ ನಾಯಿಗಳು ಎಲ್ಲಾರ ಬೇರೆ ಕಡೆ ಹೋಗಿ ತಪ್ಪಿಸಬಹುದು. ಓಡಿ ಬಂದಿದ್ದೆ ಅವು ಸಾವುಕಾರನ ಜೊತೆಗೆ ನಿಂತ್ಕೊಂಡ್ಬಿಡ್ತವೆ. ಮೊನ್ನೆ ಅವ್ನು ಬಂದಿತ್ತಲ್ಲ, ಆನೆ ಬಂದಿದ್ದು ನಾಯಿ ಬಿಟ್ಟು ಆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತವೆ. ಇಂಥ ಸುಮಾರಾಗಿ ಈಗ ಶನಿವಾರ ಸಂತೆ, ಕೊಡಗು ಶನಿವಾರ ಸಂತೆ 10 ದಿವಸದಿಂದ
ಅಟ್ಯಾಕ್ ಆಗಿದ್ದು ನಾಯಿ ದಸಿಂದಲೇ. ಹಾ ಹಾ ಎಲ್ಲೋ ಇದ್ದಿದ್ದ ಆನೆನ ನಾಯಿ ಕರ್ಕೊಂಬಂತು, ಸಾವುಕಾರನ ಜೊತೆಗೆ ಬಂತು, ಆನೆ ಅವನು ನಾಯಿ ಬಿಡ್ತು, ಅವನು ಸಾವುಕಾರನ ಸಾಯಿತು. ಹಾಗಾಗಿ ಎಚ್ಚರಿಕೆಯಿಂದಿರೋದು ಒಳ್ಳೇದು. ಮತ್ತೆ ಇಲ್ಲಿ ಕೆಲವರೆಲ್ಲ ಆನೆಧಾಮ ಅಂತ ಹೇಳ್ಕೊಂತಿರ್ತಿದ್ದಾರೆ. ಶ್ರೀಲಂಕಾ ಹಂಗೆ ಹೆಂಗೆ ಅಂತ ನೋಡಿ, ಶ್ರೀಲಂಕಾ ಒಂದು ದ್ವೀಪ ರಾಷ್ಟ್ರ. ಶ್ರೀಲಂಕಾದಲ್ಲಿ 100-200 ಎಷ್ಟು ಆನೆ ಇತ್ತು ಅಂತ ಇಟ್ಕೊಳ್ಳೋಣ. ಅವನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅಟ್ಟಿಸ್ಕೊಂಡು ಇಲ್ಲ ಹೊಡ್ಕೊ ಹೋಗೋದು, ಒಂದ್ ಆನೆ ಹೊಡ್ಕೊ ಹೋಗೋದು ಅಂತೀವಲ್ಲ, ಆ ತರ ಏನೋ ಮಾಡ್ಕೊಂಡು ಕೆಲವು ಆನೆ ಸತ್ತು, ಕೆಲವು ಏನೋ ಕೈಕಾಲು ಮುರ್ಕೊಂಡು ತಗೊಂಡು ಹೋಗಿ ಎಲ್ಲ ಒಂದ್ ಕಡೆಗೆ ತಗೊಂಡು ಕೂಡ ಹಾಕಿದ್ರು. ಆದ್ರೆ ಇದು ಇಂಡಿಯಾ, ಇದು ಈ ಸೌತ್ ಇಂಡಿಯಾ ಏನು ದಕ್ಷಿಣ ಭಾರತದಲ್ಲಿ, ಆ ಕಡೆ ಉತ್ತರ ಭಾರತ ಬಿಟ್ಟಾಕಿ, ಈಗ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರ ಇಷ್ಟರಲ್ಲಿ ಕಾಡಾನೆಗಳಿದಾವೆ. ನೀವು ಈ 60 ಆನೆನ ಆನೆಧಾಮ ಮಾಡಿ ಇವ್ನ ಏನ ತಗೊಂಡೋಗಿ ಎಲ್ಲ ಕೂಡಾಕಿರಿ ಅಂತ ಇಟ್ಕೊಳ್ಳೋಣ. ಉಳಿದು ಆನೆಗಳು ಬರೋದಿಲ್ವಾ? ಭದ್ರದಿಂದ ಬರ್ತವೆ. ಪಶ್ಚಿಮ ಘಟ್ಟದಲ್ಲಿ ಕಡಿಮೆ ಅಂದ್ರೂ ಪಶ್ಚಿಮ ಘಟ್ಟದಲ್ಲಿ ಅಲ್ಲೂ 40-50 ಆನೆ ಮೇಲಿದೆ. ಯಾಕೆಂದ್ರೆ ಪಶ್ಚಿಮ ಘಟ್ಟ ಕುದುರೆ ಮುಕ್ತದಿಂದಲೇ ಲೆಕ್ಕ ಹಿಡಿಯೋಣ ಸಾಕು. ಕುದುರೆ ಮುಕ್ತದಿಂದ ತಲಕಾವೇರಿ, ಕಾವೇರಿ ಆ ಭಾಗದವ್ರಿಗೆ ಅಷ್ಟು ಮಾತ್ರ ನಾವು ಲೆಕ್ಕ ಇಡೋಣ ಸಾಕು. ಅಷ್ಟರೊಳಗೆ ಎಷ್ಟು ಆನೆ ಇಲ್ಲ ಕಾಡೊಳಗೆ. ಒಂದು ಆನೆಗೆ 1 ವರ್ಷಕ್ಕೆ ಅವಕ್ಕೆ ಅದು ವಾಸ ಮಾಡಕ್ಕೆ ಒಂದು ಆನೆಗೆ 1,000 ಚದುರ ಕಿಲೋಮೀಟರ್ ಬೇಕು. ಇಲ್ಲಿ ಎಷ್ಟಾಗ್ಲ ಇದಾವೆ ಕಾಡುಗಳು. ಕರ್ನಾಟಕದಲ್ಲಿ ಯಾವ್ದಾರ ಇವರು ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತಾರಲ್ಲ, ಯಾವಾರ 1,000 ಚದುರ ಕಿಲೋಮೀಟರ್ ಉಂಟ. ಆನೆಗಳಿಗೆ ಜಾಗ ಸಾಲ್ತಾ ಇಲ್ಲ, ಆನೆಗಳು ವಲಸೆ ಹೋಗ್ತವೆ. ಹಾಗಾಗಿ ಆನೆಧಾಮ ಎಲ್ಲ ಬಿಟ್ಟಾಕಿ ಈ ಆನೆಗಳನ್ನ ತಾಂದೋಗಿ ಕೂಡ ಹಾಕಿದ್ರೆ ಬೇರೆ ಆನೆಗಳು ಬರ್ತವೆ, ಉತ್ತರದಿಂದ ಬರ್ತವೆ, ಪಶ್ಚಿಮ ಘಟ್ಟದಿಂದ ಬರ್ತವೆ. ಆಮೇಲೆ ಈ ಬೆಂಗಳೂರು ಸೈಡಿನ ಬನ್ನೇರುಘಟ್ಟದ ಕಡೆಯಿಂದ ಬರ್ತವೆ, ಆಂಧ್ರದ ಆನೆಗಳು ಬರ್ತವೆ, ತಮಿಳುನಾಡು ಆನೆಗಳು ಬರ್ತವೆ, ಕೇರಳದ ಆನೆಗಳು ಬರ್ತವೆ. ಮತ್ತೆ ಬಂದು ಇಲ್ಲಿ ಸೇರ್ಕಂತೇವೆ. ಮತ್ತೇನ್ ಮಾಡ್ತೀರಿ ಉಳಿದಾನೆ? ಅದು ಸಾಧ್ಯನೇ ಇಲ್ಲ. ಹಾಗೆ ಈಗ ಜನಗಳು ಭಾರಿ ಎಚ್ಚರಿಕೆಯಲ್ಲಿರ್ಬೇಕು. ಆ ಭಾಗದ ಜನಗಳು, ನೀವು ಅದು